ನಾನು ಈ ಮನೆ ಬಗ್ಗೆ ಎಷ್ಟು ಅಂತ ತಲೆ ಕೆಡ್ಸ್ಕೊಳ್ಳಪ್ಪ. ತಲೆ ಕೆಡ್ಸ್ಕೊಳ್ಳೋ ತಪ್ಪ ಬೇಡ ಸುಜಿ ಬೇಡ. ನಮ್ಮ ಅಣ್ಣ ಮಾಡಿದ ತಪ್ಪಿಗೆ ನಾವ್ಯಾಕೆ ನಮ್ ತಲೆಯಲ್ಲಿ ಈಡ್ಗಾಯಿ ಹೊಡ್ಕೊಳ್ಬೇಕು? ಈ ವಿಷಯ ನಿಂಗೆ ಗೊತ್ತಾಯ್ತು? ಹೀಗೀಗ ಆಯ್ತಪ್ಪ. ಈ ವಿಚಾರ ಪ್ರಚಾರ ಆಗದೆ ಇರ್ಲಿ ಅಂತ ನಮ್ಮಪ್ಪ ಗುಟ್ಟಾಗಿ ದೇವ್ರ ಮನೇಲಿ ಅಳ್ತಾ ಇದ್ರು. ನಾನು ಅದನ್ನ ಕೇಳಿಸ್ಕೊಂಡ್ಬಿಟ್ಟೆ. ನೀನ್ ಯಾರಿಗೂ ಹೇಳಿಲ್ಲ ತಾನೆ? ಇಲ್ಲ, ನಿನ್ಗೆ ಮತ್ತೆ ಗಂಡು ಮಾಮನಿಗೆ ಮಾತ್ರ ಹೇಳಿರೋದು. ಈ ವಿಚಾರನ ನಮ್ಮ ಅತ್ತಿಗೆಗೆ ಸಿಲ್ಲಿಗೆ ಹೇಳ್ಬೇಡ. ಯಾಕೆ? ಆಮೇಲೆ ನಮ್ಮ ಅತ್ತಿಗೆ ಗೊತ್ತಾಗಿ ನಿಮ್ಮನೆಗೂ ನಮ್ಮನೆಗೂ ಜಗಳ ಆಯ್ತು ಅಂದ್ರೆ ನಮ್ಮಿಬ್ರು ಒಬ್ಬರು ನಿಂತೋಗುತ್ತೆ ಕಣೆ. ರಸ್ತೆಯಲ್ಲಿ ಹೀಗಾಯ್ತು ಅಂತ ಯಾರಿಗೂ ಹೇಳ್ಬೇಡ್ರು. ಆಯ್ತು ಯಜಮಾನ್ರೆ, ರಸ್ತೆಯಲ್ಲಿ ನೀವು ವಿಶಾಲ್ ಆಂಟಿನ ತಪ್ಪಿದ ವಿಚಾರ ಖಂಡಿತ ಯಾರಿಗೂ ಹೇಳಲ್ಲ. ಲೋಟವಲು ಇದು ಮನೆ, ಮೆತ್ತಗೆ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡರು. ಯಾಕೋ ಏನಾಯ್ತು? ಅನಾಹುತ. ಏನ್ ಅನಾಹುತ? ನಿಮ್ಮ ಎಡಭಾಗದಲ್ಲಿ ತಿರುಗಿ ನೋಡಿ, ಆ ಜಗತ್ತಿನ 9ನೇ ಅದ್ಭುತ ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದೆ. ದೊಡ್ಡನ್ ತಗೊಂಬಂದು ಅದಕ್ಕೆ ನಾವು ಮಾತಾಡಿದ್ದು ಎಲ್ಲೋ ಕೇಳಿಸುತ್ತೆ. ಬನ್ನಿ ಬನ್ನಿ ಬನ್ನಿ. ತಿಂಡಿ ಆಯ್ತಾ? ಕೇಳಿಸ್ಲಿಲ್ಲ. ಯಾಕಣ ಸೂಜಿ ಅಲ್ಲಿ ಕೊಡೋದು? ಎಷ್ಟೇ ಆದ್ರೂ ನಾನು ಭಾವಿ ಮಾವ, ಅವಳು ಈ ಮನೆಗೆ ಸೊಸೆಯಾಗಿ ಬರೋಳು. ಅದಕ್ಕೆ ನನ್ ಕಂಡ್ರೆ ಸ್ವಲ್ಪ ಭಯಭಕ್ತಿ ಗೌರವ. ಕೈಯಲ್ಲಿ ಏನದ್ ಕವರು? ಇದ ಡ್ರೈ ಫ್ರೂಟ್ ಅಂದ್ರೆ ಗೋಡಂಬಿ. ಗೋಡಂಬಿ ತಿಂದ್ರೆ ಶಕ್ತಿ ಬರುತ್ತೆ ಅಂತ ನಮ್ಮ MBBS ಗುರುಗಳು ಹೇಳ್ತಾ ಇದೆ. ಬೇಕಾ ತಗೋತಿನ್ನು? ಸೂಜಿ ರೆಡಿ 1 2 3. ಎಸ್. ಈ ಗೋಡಂಬಿನ ಅಕಸ್ಮಾತ್ ಹುಡುಗಿ ತಿಂದಿದ್ರೆ ಕತೆ ಏನಾಗ್ತಾ ಇತ್ತು? ಅಯ್ಯಲೇ, ನಾನೆಲ್ಲೋ ಅದು ಕೊಡ್ತೀನಿ, ನಿಮ್ಗೆ ಕೊಡ್ಲಿಲ್ಲ. ಅಲ್ಲಿ ಮದ್ವೆ ಆದ ತಕ್ಷಣನೇ ನಾವು ಬೇರೆ ಮನೆ ಮಾಡ್ಬೇಕು, ಇಲ್ಲಾಂದ್ರೆ ನನ್ ಮದ್ವೆನೇ ಆಗಲ್ಲ. ನೀನೇನೆ ಮನೆ ತುಂಬಿ ಉದ್ಧಾರ ಮಾಡ್ತೀಯ ಅನ್ಕೊಂಡ್ರೆ ಮನೆನೇ ಮುರಿಯಕ್ ಹೊರಟಿದ್ಯಲ್ಲ. ಮತ್ತಿನ್ನೇನೋ, ನಮ್ ಭಾವಿ ಮಾವ ಈ ರೀತಿ ರಸ್ತೆನಲ್ಲಿ ಕಂಡ್ ಹೆಂಗಸರ್ನ ಹುಡುಗಿಯನ್ನ ತಪ್ಕೊಂಡ್ರೆ ನಮ್ ಮಾನ ಮರ್ಯಾದೆ ಏನಾಗ್ಬಾರ್ದು. ನಾಳೆ ನಮ್ ಮದ್ವೆಗೆ ಯಾರು ಬರ್ತಾರೆ? ಮದ್ವೆ ವಿಚಾರ ಬೇಡಪ್ಪ, ನಮ್ ಮದ್ವೆ ಇದೆ ಬನ್ನಿ ಅಂತ ಇನ್ವಿಟೇಷನ್ ಕೊಡಕ್ ಹೋದಾಗ್ಲೂ ಉಗದ್ ಉಪ್ಪಿನಕಾಯಿ ಹಾಕಿ ಕಳಿಸ್ತಾರೆ. ಸುಮ್ಮನೆ ಮೊದ್ಲೇ ಮನೆ ಹತ್ಕೊಂಡ್ ಬರ್ನಾಗ್ತಾ ಇದೆ. ನಾನ್ ಯಾಕೋ ಸುಮ್ಮನಾಗ್ಬೇಕು? ನನ್ಗೂ ರೋಷ ಇದೆ. ಹೋಗಿ ಹೋಗಿ ಆ ತರಕಾರಿ ಒಳ್ಳು ಬಿಟ್ಟಿಲ್ಲ, ಒಂದು ಟೇಸ್ಟ್ ಬೇಡವೇನೋ? ಪಲ್ಲಿ ಮೊದ್ಲು ಅದನ್ನ ಆಚೆ ಕರ್ಕೊಂಡು ತಳ್ಳೋ. ಸಾಕ್ ಸುಮ್ನಿರ್ರಿ. ಇವತ್ತಷ್ಟು ಚಿಕ್ಕ ಹುಡುಗಿ ಬಾಯಲ್ಲಿ ಇಂಥ ಮಾತ್ ಕೇಳ್ಬೇಕಾಗ್ ಬಂತಲ್ಲ, ಎಲ್ಲ ನಿಮ್ಮಿಂದಾನೆ. ಅಣ್ಣ ಯಾಕಣ್ಣ ಬೇಕಿತ್ತು ನಿನಗ್ ಹೀಗೆ? ನಿನ್ನ ಮುದ್ದಿನ ತಂಗಿಯಾಗಿ ಇವತ್ ಅತ್ತಿಗೆ ಮುಂದೆ ಹೇಳ್ತಾ ಇದೀನಿ, ಕೇಳು. ಗೆಳತಿಯಾಗಿ ನಿನಗ್ ದಮಯಂತಿ ಇರ್ಬೇಕಲ್ಲ, ಯಾಕಣ್ಣ ಬೇಕಿತ್ತು ನಿನಗ ಆ ತರಕಾರಿ ಅವಳು ಸಹವಾಸ? ಕೇಳಿಸ್ಕೊಂಡ್ರೇನ್ರಿ? ನಿಮ್ ತಂಗಿಗೆ ಇಷ್ಟು ಹೊಟ್ಟೆ ಉರಿತಿರ್ಬೇಕಾದ್ರೆ ಇನ್ನು ನಿಮ್ ಹೆಂಡತಿ ನನ್ಗಿನ್ನೆಷ್ಟು ಹೊಟ್ಟೆ ಉರಿತಿರ್ಬೇಡ. ಪ್ರತಿ ವಾರ ನಾನು ಲಲಿತಾ ಒಟ್ಟಿಗೆ ಅಲ್ಲಿ ತರಕಾರಿ ತಗೊಳಕ್ಕೆ ಅಂತ ಹೋಗ್ತೀವಿ. ಇನ್ ಮುಂದೆ ಯಾವ ಮುಖ ಹೊತ್ಕೊಂಡು ಅಲ್ಲಿಗೆ ಹೋಗ್ಲಿ? ಹೌದು ಮೇಡಮ್, ಇನ್ನು ಮುಂದೆ ತಾವು ತುಂಬಾ ಜೋಪಾನವಾಗಿರ್ಬೇಕಾಗತ್ತೆ. ಮೊದಲು ತಾವು ಭಾಷಣ ಮಾಡಿದ್ರೆ ಎಲ್ಲರೂ ಟೊಮೆಟೊ ಹೊಡಿತಾ ಇದ್ರು. ಇನ್ನು ಮುಂದೆ ನೀವು ರಸ್ತೆ ಕಾಲಿಟ್ರು ಸಾಕು ಎಲ್ಲರೂ ಟೊಮೆಟೊ ಹೊಡಿತಾರೆ. ಗೋವಿಂದ, ಸುಮ್ನೆ ಕೂತ್ಕೊಳ್ಳೋ. ನನ್ ಭಾಷಣ ಮಾಡೋ ಮೈಕ್ ತಂದು ತಲೆಗ್ ಬಿಟ್ಟ ಅಂದ್ರೆ ತಲೆ ತಿರುಗಿ ತಿರುವನಂತಪುರ ಕೊಟ್ಟೋಗ್ಬಿಡ್ಬೇಕು. ಅರ್ಥವಾಯಿತು ಬಿಡಿ. ಈಗ ನನ್ ದುಃಖ ತೋಡ್ಕೋತೀನಿ, ಕೇಳಿ. ಒಬ್ಳು ಬಾಕಿ ಮಾತಾಡು, ಅದೇನ್ ಮಾತಾಡ್ತೀವ ಮಾತಾಡು, ಕೇಳಿಸ್ಕೊತೀನಿ. ಬೇಡ ಬಿಡಿ, ಎಲ್ರು ಇದ್ದಾರೆ. ನನ್ ಕಾರ್ ಶೆಡ್ ಅಲ್ಲೇ ಹೇಳ್ತೀನಿ. ಇನ್ನೊಂದ್ಸಲ ನೀನೇನಾದ್ರೂ ಕಾರ್ ಶೆಡ್ಡು ಗಿಡ್ಡು ಅಂದ್ರೆ ಏನೇ ಮಾಡ್ತೀಯ? ಪಟ್ನ ಕಟ್ಟಿ ನಿನ್ನ ಶ್ರೀರಂಗ್ ಪಟ್ಟಕ್ಕೆ ಹಾಕ್ಬಿಡ್ತೀನಿ. ತಪ್ಪಾಯ್ತಕ್ಕ. ಪಲ್ಲಿ ಬಾರ ಇಲ್ಲಿ. ಅಣ್ಣ, ನಮ್ಮಿಬ್ಬರ ಮೇಲೆ ಆಣೆ ಮಾಡಿ ಹೇಳು, ಅಲ್ಲಿ ಏನಾಯ್ತು ಅಂತ. ಎಲ್ಲ ಜೇಡ ಕಟ್ಟಿರೋ ಮೂಲೆ ನೋಡ್ರಪ್ಪ. ಎಲ್ಲಿ ಇವಳು? ಇಷ್ಟೊತ್ತಾದ್ರೂ ಬರ್ಲಿಲ್ವೇ? ಈಗ ಇನ್ನು 10 ಗಂಟೆ 10 ನಿಮಿಷ ಡಾಕ್ಟ್ರೆ. ಅಯ್ಯೋ, ಎಷ್ಟು ಗಂಟೆ ಎಷ್ಟು ನಿಮಿಷ ಬೇಕಾದ್ರೂ ಆಗ್ಲಿ, ಆದ್ರೆ 10 ಗಂಟೆ 11 ಗಂಟೆ ಅಂತ ಲೆಕ್ಕ ಮಾತ್ರ ಹೇಳ್ಬೇಡಿ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ. ನೀನ್ ಎಲ್ಲಪ್ಪ ನಿಂತಿದ್ದೆ? ಸ್ಕೂಟ್ರು ಯಾರ್ದೋ ಏನೋ ಕೀಸ್ಕೊಂಡು ಹೋಗತ್ಲಾಗೆ. ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ವಾಚು ಇಲ್ಲ. ಈಗ 10 ಗಂಟೆ 10 ನಿಮಿಷ ಅಂತ ಅಷ್ಟು ಕರಾರುವಕ್ಕಾಗಿ ಹೇಗೋ ಹೇಳ್ದೆ? ವಾಚ್ ನೋಡ್ಕೊಳ್ಳಿ. ಇವನು ಹೇಳಿದ, ನಾನು ನೋಡಬೇಕು, ಆದ್ರೂ ಒಮ್ಮೆ ನೋಡಿಕೊಳ್ಳುವೆ. ಕಾಂಪೌಂಡರ್ ಅಂತ ಕನಿಷ್ಠ ದೃಷ್ಟಿಯಿಂದ ನೋಡಬಾರ್ದು. ಕರೆಂಟ್ ಎಷ್ಟೇ ಸ್ಪೀಡ್ ಓಡಾಡಿದ್ರು ಬೇಕು ಬೇಡ ಅಂತ ನಿರ್ಧಾರ ಮಾಡೋದು ಸ್ವಿಚ್ಚೇ. ಲೇ ಗೋವಿಂದ ಗಣೇಶ, ನೀವಿಬ್ಬರು ಇಲ್ಲೇ ಇರಿ, ನಾನು ಮಾತ್ರ ಹೋಗಿ ಬರ್ಬೇಕು. ಮೂಲಗಿ ಪಚಡಿಯಾಗ ಹಸಿ ಮೆಣಸಿನಕಾಯಿ ತೂಸಿ ನಿಮ್ಮ ಮುಖ ತಿಕ್ಕ.
ನಿನ್ ತಲೆ ಕೊತ್ತಂಬರಿ ನಾಚಿಕೆ ಆಗಲ್ವಾ ನಿಮ್ಗೆ? ಹೆಣ್ಮಕ್ಳು ರೋಡಲ್ಲಿ ಓಡಾಡೋ ಹಾಗೆ ಇಲ್ವಾ? ನಿಮ್ ತಾಯಿ ವಯಸ್ಸಾಗಿದೆ ಅವ್ರಿಗೆ, ಹೋಗಿ ಹೋಗಿ ಅವ್ರನ್ನ ತಪ್ಕೋತಾ ಇದೀರಲ್ಲ ರೀ. ನಾನು ಆಂಟಿನ ತಪ್ಕೊಂಡಿಲ್ಲ, ಆಂಟಿನ ತಪ್ಕೊಂಡಿರೋ ಬಿಡಯ್ಯ, ಇಲ್ಲಂದ್ರೆ ಹೀರಕಾಯಿ ತೊಗೊಂಡು ನಿನ್ ತಲೆಗೆ ಹೊಡೆದು ಬಿಡ್ತೀನಿ. ಹೇಗಾದ್ರೂ ಮಣ್ಣು ನನ್ ಬಿಡ್ಸಮ್ಮ, ಡೀಸೆಲ್ ನನ್ ಮಾನ ಮರ್ಯಾದೆ ಹರಾಜ್ ಆಗ್ತೈತೆ, ಬಿಡ್ಸಮ್ಮ. ಕೂತ್ಕೋಬೇಡಿ, ನಾವ್ ಹೆಲ್ಪ್ ಮಾಡ್ತೀವಿ. ಲೋಟಬಲು ನೀ ನನ್ ಹಿಡಿದು ಎಳಿಯೋ ರೀ. ಬಿಡಯ್ಯ. ಅಯ್ಯೋ ಇವ್ ಜನ್ಮ ಎಕ್ಕುಟ್ಟೋಗ ನನ್ನೇ ತಪ್ಕೊಂಡಿದ್ನಲ್ಲ ಇವನು. ನಿನ್ನ ಸರಿಯಾಗಿ ಮಾಡ್ತೀನಿ ಇರು. ತುಂಬಿದ ರಸ್ತೆಲಿ ನನ್ ಮಾನ ಮರ್ಯಾದೆ ಕಳಿತೇನೆ ನೀನು. ನಾನು ಇಲ್ಲಂತ ಹತ್ರ ಮಾಡಿದೆ, ನಾನು ತಪ್ಕೊಳ್ಳಿಲ್ಲ. ನಮ್ ಡಾಕ್ಟರ್ ತುಂಬಾ ಒಳ್ಳೆಯವರಮ್ಮ. ನೀವಿಬ್ರು ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಿಮ್ಮಿಬ್ರು ಕಪಾಳ ಮೋಕ್ಷ ಮಾಡ್ಬಿಡ್ತೀನಿ. ಅಯ್ಯಯ್ಯೋ ಎಲ್ರಿ ಎಲ್ರಿ ಮ್ಯಾಗ್ನೆಟ್ ತುಂಬಿರೋ ಜಾಕೆಟ್ ಅದ್ರ ಸವಾಸನೆ ಬೇಡ ಅಂತ ಮುತ್ತೈದೆ ನಗರದ ಮೋರಿಗೆ ಬಿಸಾಕ್ಬಿಟ್ಟೆ ಕಣ. ಒಳ್ಳೆ ಕೆಲ್ಸ ಮಾಡಿದ್ರಿ, ಇಲ್ದಿರ ಜಾಕೆಟ್ ಜೊತೆ ನಿಮ್ಮನ್ನು ಬಿಸಾಕ್ಬಿಡ್ತಿದ್ದೆ. ಓ ಅಣ್ಣ, ಇದೇ ಕೊನೆ ಸಲ, ಇನ್ನೊಂದ್ಸಲ ನಿನಗೆ ಸ್ಥಿತಿ ಬರಬಾರ್ದು, ನಿನ್ ತಲೆ ಪಾಪಸ್ಕೊಳ್ಳಿ ಆಗ್ಬಾರ್ದು. ಅವತ್ ನೀನ್ ನನ್ ತಪ್ಕೊಂಡ್ರಲ್ಲ ಆ ಜಾಕೆಟ್ ಹಾಕೊಂಡಿದ್ದಕ್ಕ. ಆ ಜಾಕೆಟ್ ಎಷ್ಟು ನೀವ್ ಒಳ್ಳೆ ಕೆಲ್ಸ ಮಾಡಿದ್ರಿಪ್ಪ. ನಮ್ಮಕ್ಕ ಇವಳು ಎರೆಹುಳು ಅಲ್ಲ ಕಣೋ, ಈಸ್ಟ್ ಮನ್ ಕಲರ್ ಹ್ಯಾಗ್ ಬಣ್ಣ ಬದಲಾಯಿಸ್ತಾಳೆ ನೋಡ. ಒಂದ್ ನಿಮಿಷ ಇರಿ ಅಂಕಲ್, ನೀವು ಗಂಡು ಮಾಮನ್ ಮೇಲೆ ಪ್ರಮಾಣ ಮಾಡಿ ಹೇಳಿ, ನಮ್ಮ ಆಂಟಿನ್ ಬಿಟ್ಟು ಇನ್ಮೇಲೆ ಯಾರನ್ನೂ ತಪ್ಕೊಳ್ಳಲ್ಲ ಅಂತ. ಇದೇ ತರ ನನ್ ತಾಳು ಪರೀಕ್ಷೆ ಮಾಡ್ತಿದ್ರೆ ನಿಮ್ ಆಂಟಿನ್ ಬಿಟ್ಟು ಊರವ್ರನ್ನೆಲ್ಲ ತಪ್ಕೋತೀನಿ ಪ್ರಮಾಣ ಮಾಡ್ಬಿಡ್ತೀನಿ ಅಷ್ಟೇ. ಹೇಳ ಆಹಾ ಡಾಕ್ಟ್ರೆ, ಮಡಿಲಲ್ಲಿ ಜಾಕೆಟ್ ಇಟ್ಕೊಂಡು ಮೇಡಮ್ ಅವ್ರ ಮುಂದೆ ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ರಿ. ಕೋತಿ ಗೋವಿಂದ, ಒಂದು ಸರಿ ಶೆಟ್ರಂಗಡಿ ಆಲ್ಕೋವ ತಿಂದ ಮೇಲೆ ರುಚಿ ಬಿಡಕ್ಕಾಗತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಹಿಂಗ ತಿಂದ ಮಂಗ ತರ ಆಗ್ತಿದ್ದೀನಲ್ಲಪ್ಪ. ಇವತ್ತೇನಾದ್ರೂ ಆಗ್ಲಿ ಆ ನೈನನ್ನ ನಾನು ಆಕರ್ಷಣೆ ಮಾಡ್ಲೇಬೇಕು. ಡಾಕ್ಟ್ರೆ, ಎಸ್, ಜನ್ಮ ಅಂದ್ರೆ ನಿಮ್ಮದು, ಮತ್ತೆ ಎಮ್ಮೆ ಜನ್ಮದಕ್ಕಿಂತ ವರ್ಗ. ಇಷ್ಟು ಏಟ್ ತಿಂದ್ರು, ಇಷ್ಟು ಅವಮಾನ ಆದ್ರೂ ಈ ಜಾಕೆಟ್ ತೆಗೆದು ಆಚೆ ಬಿಸಾಕ್ಲಿಲ್ಲ. ಅದಕ್ಕೆ ಮುಂದೆ ಒಂದು ಮಾತಾಡೋದು ಚೆನ್ನಾಗಿಲ್ಲ ನೋಡು. ಅರ್ಥವಾಯಿತು ಬಿಡಿ. ಏನೋ ಬಂದು ಯಾರೋ ಒಬ್ರು ಹೊಡೆದ್ರು, ಅದನ್ನೇ ಒಂದು ದೊಡ್ಡದು ಮಾಡ್ತಿದ್ದೆ ನೋಡ. ಹೌದು ಯಜಮಾನ್ರೆ, ತಿಂದಷ್ಟು ಮೂರ್ತಿ ಚೆನ್ನಾಗಿ ಬಿಡುತ್ತೆ. 2 ಎಷ್ಟು, 4 2 ಎಷ್ಟು, 6 8 ಎಷ್ಟು, 10 ಹೋದ್ರೆಷ್ಟು, 1000 ಕೊಡದೆಷ್ಟ. ಯಜಮಾನ್ರೆ ಲೆಕ್ಕ ಮಾತ್ರ ಕೇಳ್ಬೇಡಿ, ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ. ಮತ್ತೆ ಸುಮ್ಮನಿರೋ, ಅದಕ್ಕೆ ಹೇಳಿದ್ದು. ಆಗೋ ನೋಡಿ ನಾಯನ ಬರುತ್ತಿರುವಳು. ಗುರು, ಎಷ್ಟ್ ಚೆನ್ನಾಗಿ ಅಟ್ಯಾಕ್ ಮಾಡ್ದೆ. ನನ್ ಕಂಡ್ರೆ ನಿಂಗೆ ಇಷ್ಟನಾ? ಮನೆಗ್ ಬಾ, ಬೆಲ್ಲದ ಕಾಫಿ ಮಾಡ್ಕೊಡ್ತೀನಿ. ಬಿಡ್ರಿ, ನಾ ಯಾರ ಮನೆಗೂ ಬರಲ್ಲ. ಅಟ್ಲೀಸ್ಟ್ ನಮ್ಮ ಅಕ್ಕನ ಮನೆಗಾದ್ರೂ ಬನ್ನಿ. ಬೇಗ ಬಂದ್ರೆ ಕಾಪಾಡ್ರು. ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಏನಾದ್ರೂ ಸೂಪರ್ ಸುಪ್ರೀಂ ಐಡಿಯಾ ಮಾಡಿ. ಇಂಥವ್ರಿಗೆ ಹೀಗೆ ಶಿಕ್ಷೆ ಆಗ್ಬೇಕು. ನೀವೆಲ್ಲ ಸೇರಿ ಯಾಕೆ ಇವ್ರನ್ನ ಬಿಡಿಸ್ತಾ ಇದ್ದೀರಾ? ಸುಮ್ನೆ ಇರಮ್ಮ ಸಾಕು. ಪಾಪ ಇವನು ನನ್ ಮುದ್ದಿನ ಅಣ್ಣ. ಇಂಥವ್ರನ್ನ ನೀವ್ ಅಣ್ಣ ಅಂತ ಹೇಳ್ಕೊತಾ ಇದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೀವು ಸುಮ್ಮನಿರಿ, ಇಲ್ಲಾಂದ್ರೆ ನನಗೂ ಸೇರಿ ಅರ್ಚನೆ ಮಾಡ್ಬಿಡ್ತಾರೆ. ಜಾಣೇಶ, ಕರ್ಮಕಾಂಡ. ಹುಡುಗಿಯರು ನನಗೆ ಇನ್ಮೇಲೆ ವಯಸ್ಸಾಗಿದೆ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ, ನನ್ನ ಕಂಡ್ರು ಯಾರು ಆಕರ್ಷಣೆ ಗೋಧಿ ಆದ್ರೂ ಪರವಾಗಿಲ್ಲ. ಇನ್ಮೇಲೆ ಆ ನೈನ್ ಬೇಡ, ಈ ಜಾಕೆಟ್ ಬೇಡ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗಾಗಿದೆ ನಿಮ್ ಕತೆ. ಈ ಕೆಡದಕ್ಕೆ ಅಣ್ಣ ಮೊದ್ಲು ಯಾವಾಗ ತಾನೇ ಒಳ್ಳೆಯವನಾಗಿದ್ದ. ಸುಮ್ಮನೆ ಇರೋ. ಒಳ್ಳೆಯವನೋ ಕೆಟ್ಟವನೋ ನನಗಂತೂ ತುಂಬಾ ಇಷ್ಟ ಆಗಿದನಪ್ಪ. ತಿಳ್ಕೊಳ್ಳಿ ಮೊದ್ಲು. ಈ ಐಡಿಯಾ ಹೋಗೋದಿಲ್ಲ, ಬೇರೆ ಏನಾದ್ರೂ ಐಡಿಯಾ ಮಾಡಿ. ಐಡಿಯಾ ಏನು?
ಬಿಚ್ಚಿ ಬಿಸಾಕಿ. ಅಯ್ಯೋ ಹೇಗೆ ಬಿಚ್ಚಲಿ, ಕಬ್ನ ಇರೋ ಲೈಟ್ ಕಂಬಕ್ಕೆ ಕಚ್ಕೊಂಡ್ಬಿಟ್ಟಿದ್ದೀನಲ್ಲ.